ನಮಸ್ಕಾರ. ಸೀತಾ ಸ್ವಯಂವರದ ಪ್ರಸಂಗ. ರಘುನಂದನ ಬಹಳ ಸುಲಭವಾಗಿ ಧನುಸ್ಸಿನ ಮಧ್ಯವನ್ನು ಹಿಡಿದು ಎತ್ತಿಬಿಡ್ತಾನೆ. ನೆರೆದಿದ್ದ ಸಾವಿರಾರು ಜನರು ದಿಟ್ಟಿಸಿ ನೋಡ್ತಾ ಇದ್ದಾರೆ. ಶ್ರೀರಾಮ ಅನಾಯಾಸವಾಗಿ ಧನುಸ್ಸಿನ ಹೆದೆಯನ್ನು ಏರಿಸ್ತಾನೆ. ಆ ಪರಾಕ್ರಮಿ ಧನುಸ್ಸು ಬಗ್ಗುವಂತೆ ಹೆದೆಯನ್ನು ಕರ್ಣಾಂತರದವರೆಗೆ ಎಳಿತಾನೆ. ಧನುಸ್ಸು ಮಧ್ಯದಲ್ಲಿ ಮುರಿದು ಹೋಗುತ್ತದೆ. ಸಿಡಿಲು ಹೊಡೆದಂತೆ ಮಹಾಶಬ್ದವಾಗುತ್ತದೆ. ಪರ್ವತ ಸೀಳಿದಂತೆ ಆಗುತ್ತದೆ. ಭೂಮಿ ನಡುಗಿ ಹೋಗುತ್ತದೆ. ಆಗ ವಿಶ್ವಾಮಿತ್ರರು, ಜನಕ ಮಹಾರಾಜ, ರಾಮಲಕ್ಷ್ಮಣರು ಇವರನ್ನು ಬಿಟ್ಟು ಅಲ್ಲಿದ್ದ ಜನರೆಲ್ಲರೂ ಅದರಿಂದ ಮೂರ್ಛಿತರಾಗಿ ಬಿಡ್ತಾರೆ. ಜನಕ ಮಹಾರಾಜನ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ. ಅವನು ವಿಶ್ವಾಮಿತ್ರರ ಸಮೀಪಕ್ಕೆ ಬರ್ತಾನೆ. ಕೈ ಮುಗಿದು ಹೇಳ್ತಾನೆ, ಭಗವನ್, ದಶರಥ ಪುತ್ರನಾದಂಥ ಶ್ರೀರಾಮನ ಪರಾಕ್ರಮವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಅತ್ಯಂತ ಅದ್ಭುತವಾದದ್ದು, ಕಲ್ಪನೆಗೆ ಮೀರಿದ್ದು. ಇಂಥ ಪರಾಕ್ರಮ ಇದೆ ಅಂತ ಹೇಳಿ ನಾನು ಊಹೆ ಕೂಡ ಮಾಡಿರಲಿಲ್ಲ. ನನ್ನ ಮಗಳಾದ ಸೀತೆಯನ್ನು ಈ ದಶರಥ ಕುಮಾರನಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ನನಗೆ ಸಂತೋಷ ಅಂತ ಅನಿಸ್ತಾ ಇದೆ. ನಿಜವಾಗಿಯೂ ಸೀತೆ ಜನಕನ ವಂಶಕ್ಕೆ ಕೀರ್ತಿಯನ್ನು ತರುತ್ತಾಳೆ. ರಾಮನನ್ನ ವಿವಾಹವಾಗುವ ಮೂಲಕ ಸೀತೆ ಈ ವಂಶಕ್ಕೆ ಕೀರ್ತಿಯನ್ನು ತರುತ್ತಾಳೆ. ಕೌಶಿಕ ಮುನಿಗಳೇ, ಸೀತೆ ವೀರ್ಯಶುಲ್ಕಳು ಎನ್ನತಕ್ಕಂಥ ನನ್ನ ಪ್ರತಿಜ್ಞೆ ಇವತ್ತು ಸತ್ಯವಾಗಿ ಹೋಯಿತು. ನನ್ನ ಮಗಳನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ. ಆ ಪ್ರೀತಿಯಿಂದಲೇ ಅವಳನ್ನು ಸಾಕಿದ್ದೇನೆ. ಅವಳನ್ನು ರಾಮನಿಗೆ ವಿವಾಹ ಮಾಡಿಕೊಡ್ಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಿಮ್ಮ ಆಗಮನ ನಿಜಕ್ಕೂ ಮಂಗಳಕರವಾದದ್ದು ಕೌಶಿಕ ಮುನಿಗಳೇ. ನೀವು ಈಗ ಅನುಮತಿಯನ್ನು ಕೊಟ್ರಿ ಅಂತ ಆದರೆ ನನ್ನ ಮಂತ್ರಿಗಳು ನೇರವಾಗಿ ಈಗಲೇ ರಥವನ್ನು ಏರಿ ಅಯೋಧ್ಯೆಗೆ ಹೋಗ್ತಾರೆ. ಅಯೋಧ್ಯೆಗೆ ಹೋಗಿ ವಿನಯಪೂರ್ವಕವಾಗಿ ದಶರಥ ಮಹಾರಾಜನ ಜೊತೆಯಲ್ಲಿ ಸಂಭಾಷಣೆಯನ್ನು ನಡೆಸಿ ದಶರಥ ಮಹಾರಾಜನನ್ನು ನನ್ನ ಪಟ್ಟಣಕ್ಕೆ ಕರೆತರ್ತಾರೆ. ನೀವು ಅನುಮತಿಯನ್ನು ಕೊಡಬೇಕು ಅಂತ ಹೇಳಿದರೆ ವಿಶ್ವಾಮಿತ್ರರು ಅನುಮತಿಯನ್ನು ಕೊಡ್ತಾರೆ. ಭಟರು ಹೋಗಿ ದಶರಥ ಮಹಾರಾಜನನ್ನು ಒಪ್ಪಿಸಿ ದಶರಥ ಮಹಾರಾಜನನ್ನು ಕರೆತರ್ತಾರೆ. ದಶರಥ ಮಹಾರಾಜ ದಿಬ್ಬಣ ಸಹಿತನಾಗಿ ಅದು ಮಿಥಿಲಾ ನಗರವನ್ನು ಸೇರ್ತಾನೆ. ಈಗ ಸೀತೆಯ ಸ್ವಯಂವರದ ಕಾಲ ಸಂಪನ್ನವಾಗಿದೆ. ಬಹಳ ಅದ್ಭುತವಾದಂಥ ಕಾಲ. ರಾಮಲಕ್ಷ್ಮಣರ ವಿವಾಹ ಇನ್ನೇನು ನಡೆಯಬೇಕು. ಆ ಸಮಯದಲ್ಲಿ ದಶರಥ ಮಹಾರಾಜ ಜನಕ ಮಹಾರಾಜನ ಸಮೀಪಕ್ಕೆ ಬರ್ತಾನೆ. ಜನಕನನ್ನು ಉದ್ದೇಶಿಸಿ ಹೇಳ್ತಾನೆ, ಮಹಾರಾಜ, ಭಗವಾನ್ ವಸಿಷ್ಠ ಮಹರ್ಷಿಗಳು ಇದೋ ಇಲ್ಲಿದ್ದಾರೆ. ಇವರು ಇಕ್ಷ್ವಾಕು ವಂಶಕ್ಕೆ ಕುಲದೇವತೆಯಂತೆ ಇರುವಂಥದ್ದು. ಇದು ನಿನಗೂ ಕೂಡ ವಿದಿತವಾದಂಥ ವಿಷಯ. ನನ್ನ ಸಕಲ ಕೃತ್ಯಗಳನ್ನು ಮುಂದೆ ನಿಂತು ಮಾಡುವವರು ಇವರು. ವಿಶ್ವಾಮಿತ್ರರೇ ಮೊದಲಾದಂಥ ಸಕಲ ಮಹರ್ಷಿಗಳ ಸಮ್ಮತಿಯಂತೆ ಅವರು ನನ್ನ ವಂಶದ ಚರಿತ್ರೆಯನ್ನು ಇದೋ ನಿಮ್ಮ ಮುಂದೆ ಇಡುತ್ತಾರೆ ಅಂತ ಹೇಳಿದರೆ, ಆಗ ಆ ವಸಿಷ್ಠರು ಎದುರು ಬಂದು ಜನಕ ಮಹಾರಾಜನನ್ನ, ಶತಾನಂದರನ್ನ ಉದ್ದೇಶಿಸಿ ಈ ಪ್ರಕಾರವಾಗಿ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಅದು ಅದ್ಭುತವಾಗಿರತಕ್ಕಂಥ ದಶರಥ ಮಹಾರಾಜನ ವಂಶದ ಕಥೆಯನ್ನ ಬಹಳ ಚಂದದಲ್ಲಿ ಹೇಳ್ತಾರೆ. ಅವ್ಯಕ್ತ ಪ್ರಭವೋ ಬ್ರಾಹ್ಮ ಶಾಶ್ವತೋ ನಿತ್ಯ ಅವ್ಯಯ ತಸ್ಮಾನ್ ಮರೀಚಿ ಸಂಜಜ್ಞೆ ಮರೀಚೇ ಕಶ್ಯಪಸ್ತುತಃ. ಬಹಳ ಚಂದದಲ್ಲಿ ಆರಂಭ ಮಾಡ್ತಾರೆ. ಅಗೋಚರವಾದಂಥ ಬ್ರಹ್ಮವಸ್ತುವಿನಿಂದ ಅನಾದಿಯೋ ನಾಶರಹಿತನೋ ಪರಿಣಾಮರಹಿತನೋ ಆದಂಥ ಬ್ರಹ್ಮನು ಆವಿರ್ಭವಿಸಿದನು. ಆ ಬ್ರಹ್ಮನಿಂದ ಮರೀಚಿ ಜನಿಸಿದ. ಮರೀಚಿಯ ಮಗ ಕಶ್ಯಪ, ಕಶ್ಯಪನಿಂದ ವಿವಸ್ವಂತ, ಅವನಿಂದ ಮನುವೆನ್ನತಕ್ಕಂಥ ರಾಜ ಜನಿಸಿದ. ಮನುವಿನ ಪುತ್ರನೇ ಇಕ್ಷ್ವಾಕು. ಇಕ್ಷ್ವಾಕು ಅಯೋಧ್ಯೆಯ ಅಧಿಪತಿಗಳಲ್ಲಿ ಮೊದಲನೆಯವನು. ಹಾಗಾಗಿ ಅಯೋಧ್ಯೆಯ ಅಧಿಪತಿಗಳಿಗೆ ಇಕ್ಷ್ವಾಕು ವಂಶದವರು ಅಂತ ಹೇಳ್ತಾರೆ. ಅವನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ. ಆ ವಿಕುಕ್ಷಿಗೆ ಬಾಣ ಎನ್ನತಕ್ಕಂಥ ಪ್ರತಾಪಶಾಲಿಯಾದಂಥ ಮಗ ಹುಟ್ಟುತ್ತಾನೆ. ಬಾಣನ ಪುತ್ರ ಅನರಣ್ಯ, ಅನರಣ್ಯನ ಪುತ್ರ ಪ್ರಥು, ಪ್ರಥುವಿನ ಮಗ ತ್ರಿಶಂಕು, ತ್ರಿಶಂಕುವಿಗೆ ದುಂದುಮಾರ ಎನ್ನತಕ್ಕಂಥ ಕೀರ್ತಿಶಾಲಿಯಾದಂಥ ಮಗ ಹುಟ್ಟುತ್ತಾನೆ. ದುಂದುಮಾರನ ಮಗ ಯವನಾಶ್ವ. ಆ ಯವನಾಶ್ವನ ತನಯ ಮಾಂಧಾತ್ರ ಚಕ್ರವರ್ತಿ. ಕೃತಯುಗಕ್ಕೆ ಅಲಂಕಾರಭೂತನಾದವನು ಮಾಂಧಾತ್ರ ಚಕ್ರವರ್ತಿ ಅಂತ ಹೇಳ್ತೇವೆ. ಆ ಮಾಂಧಾತ್ರ ಚಕ್ರವರ್ತಿಯ ಪುತ್ರ ಸುಸಂಧಿ ಅಂತ ಹೇಳಿ. ಸುಸಂಧಿಗೆ ಧ್ರುವಸಂಧಿ, ಪ್ರಸೇನಜಿತ್ ಎನ್ನತಕ್ಕಂಥ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಧ್ರುವಸಂಧಿಯ ಮಗನೇ ಭರತ ಚಕ್ರವರ್ತಿ. ಭರತ ಚಕ್ರವರ್ತಿಯ ಮಗ ಅಸಿತ. ಅಸಿತನಿಗೆ ಹೈಹಯರು, ತಾಲಜಂಗರು, ಶಶಿಬಿಂದುಗಳು ಅಂತ ಹೇಳಿ ಕ್ಷತ್ರಿಯರು ವೈರಿಗಳಾಗಿರ್ತಾರೆ. ಅವರ ಜೊತೆಯಲ್ಲಿ ಯುದ್ಧ ಮಾಡಿ ಅಸಿತ ರಾಜ್ಯಭ್ರಷ್ಟನಾಗ್ತಾನೆ. ಅವನು ಹಿಮಾಲಯಕ್ಕೆ ಹೋಗಿ ಭೃಗು ಪ್ರಸರ್ವಣದಲ್ಲಿ ವಾಸ ಮಾಡ್ತಾ ಅಲ್ಲಿಯೇ ಮೃತನಾಗಿ ಬಿಡ್ತಾನೆ.
ಆದರೆ ಆ ಸಮಯದಲ್ಲಿ ಅವನ ಇಬ್ಬರು ಪತ್ನಿಯರು ಗರ್ಭಿಣಿಯರಾಗಿರುತ್ತಾರೆ. ಅವರಲ್ಲಿ ಒಬ್ಬಳು ಗರ್ಭನಾಶ ಆಗಲಿ ಅಂತ ಹೇಳಿ ತನ್ನ ಸವತಿಗೆ ಸಗರವಾದಂಥ ಭಕ್ಷ್ಯವನ್ನು ಕೊಡ್ತಾಳೆ. ಸವತಿ ಮಾತ್ಸರ್ಯದಿಂದ, ಸಗರವಾದ ಭಕ್ಷ್ಯ ಅಂದರೆ ಗರಸಹಿತವಾದ ಭಕ್ಷ್ಯ, ಗರ ಅಂದರೆ ವಿಷ, ವಿಷದಿಂದ ಕೂಡಿದಂಥ ಆಹಾರವನ್ನು ತನ್ನ ಸವತಿಗೆ ಕೊಡ್ತಾಳೆ, ಅವಳ ಗರ್ಭ ನಾಶವಾಗಿ ಹೋಗಬೇಕು ಅಂತ ಹೇಳಿ. ಆ ಸಮಯದಲ್ಲಿ ಭೃಗುವಂಶೀಯನಾದಂಥ ಚವನ ಎನ್ನತಕ್ಕಂಥ ಋಷಿ ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ಆ ವಿಷಮಿಶ್ರವಾದಂಥ ಆಹಾರವನ್ನು ಸೇವಿಸಿದ್ದಂತಹ ಕಾಲಿಂದಿ ಚವನನಿಗೆ ನಮಸ್ಕಾರ ಮಾಡ್ತಾಳೆ. ತನ್ನ ಪುತ್ರನ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾಳೆ. ನಾನು ವಿಷವನ್ನು ಸೇವಿಸಿಬಿಟ್ಟಿದ್ದೇನೆ, ಆದರೆ ನನಗೆ ಸಂತಾನ ಉಂಟಾಗಬೇಕು, ನನ್ನ ಮಗು ಸಾಯಬಾರದು ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಕರುಣೆಯಿಂದ ಕೂಡಿದಂತಹ ಚವನ ಮಹರ್ಷಿ ಅವಳನ್ನು ಕುರಿತು ಹೇಳ್ತಾನೆ, ಮಹಾಶಯರೇ, ನಿನ್ನ ಗರ್ಭದಿಂದ ಮಹಾವೀರನು ತೇಜಸ್ವಿಯಾದಂಥ ಒಬ್ಬ ಮಗ ಹುಟ್ಟುತ್ತಾನೆ. ಆತ ಮಹಾಪರಾಕ್ರಮಿ. ನೀನು ಸೇವಿಸಿದಂಥ ವಿಷದ ಜೊತೆಯಲ್ಲೇ ಆತ ಹುಟ್ಟುತ್ತಾನೆ. ಶೋಕಿಸಬೇಡ, ದುಃಖಿಸಬೇಕಾದಂಥ ಅನಿವಾರ್ಯತೆ ಇಲ್ಲ, ಮಗು ಸಾಯುವುದಿಲ್ಲ ಅಂತ ಹೇಳ್ತಾರೆ. ಅನಂತರ ವಿದ್ಯುಲ್ಲತೆಯಂತೆ ಸುಂದರಿಯು ಪತಿವ್ರತಿಯಾಗಿರತಕ್ಕಂಥ ಕಾಲಿಂದಿ ತನ್ನ ಪತಿಯನ್ನೇ ಧ್ಯಾನ ಮಾಡ್ತಾ, ಋಷಿಗಳ ಮಾತನ್ನು ಧ್ಯಾನಿಸ್ತಾ ಶೋಕಾತುರಳಾಗಿ ಅರಣ್ಯದಲ್ಲಿರ್ತಾಳೆ. ಕೆಲವು ಕಾಲ ಕಳೆದ ಮೇಲೆ ಚವನಮುನಿಯ ಆ ವರಪ್ರಸಾದದಿಂದ ಅವಳು ಒಬ್ಬ ಪುತ್ರನನ್ನು ಪಡಿತಾಳೆ. ಆ ಕುಮಾರ ಗರದಿಂದ ಸಹಿತನಾಗಿ ಹುಟ್ಟಿದ್ದರಿಂದ ಆತ ಸಗರ ಅಂತ ಪ್ರಸಿದ್ಧಿಗೆ ಬರ್ತಾನೆ. ಸಗರ ಚಕ್ರವರ್ತಿ. ಆ ಸಗರ ಚಕ್ರವರ್ತಿಯ ಮಗನೇ ಅಸಮಂಜ. ಅಸಮಂಜನ ಮಗ ಅಂಶುಮಂತ ಅಂಥೇಳಿ. ಅಂಶುಮಂತನ ಮಗ ದಿಲೀಪ. ದಿಲೀಪನ ಮಗ ಭಗೀರಥ. ಭಗೀರಥನಿಂದ ಕಕುತ್ಸ ಹುಟ್ಟುತ್ತಾನೆ. ಕಕುತ್ಸನಿಂದ ರಘು ಮಹಾರಾಜ ಹುಟ್ಟುತ್ತಾನೆ. ರಘುವಿನ ಪುತ್ರ ತೇಜಸ್ವಿಯಾಗಿರತಕ್ಕಂಥ ಪ್ರೌರದ್ಧ ಅಂಥೇಳಿ. ಅವನು ಮುಂದೆ ರಾಕ್ಷಸನಾಗಿ ಬಿಡ್ತಾನೆ. ಅವನಿಗೆ ಕಲ್ಮಾಶಪಾದ ಎನ್ನತಕ್ಕಂಥ ಇನ್ನೊಂದು ಹೆಸರು ಕೂಡ ಇತ್ತು. ಆ ಕಲ್ಮಾಶಪಾದನಿಂದ ಶಂಖಣ ಜನಿಸ್ತಾನೆ. ಶಂಖಣನ ಪುತ್ರ ಸುದರ್ಶನ. ಆ ಸುದರ್ಶನನಿಂದ ಅಗ್ನಿವರ್ಣ ಹುಟ್ಟುತ್ತಾನೆ. ಅಗ್ನಿವರ್ಣನ ಮಗ ಶೀಘ್ರಗ ಅಂಥೇಳಿ. ಶೀಘ್ರಗನ ಮಗ ಮರು. ಮರುವಿಗೆ ಪ್ರಶುಶುಕ್ರ ಎನ್ನತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾನೆ. ಅವನ ಮಗ ಅಂಬರೀಷ. ಅಂಬರೀಷನ ಸುತ ನಹುಷ ಚಕ್ರವರ್ತಿ. ನಹುಷ ಚಕ್ರವರ್ತಿಯ ಮಗ ಯಯಾತಿ. ಯಯಾತಿಯ ಮಗ ನಾಭಾಗ. ನಾಭಾಗನ ಪುತ್ರ ಅಜಮಹಾರಾಜ. ಆ ಅಜಮಹಾರಾಜನಿಗೆ ಈ ದಶರಥ ಮಹಾರಾಜನ ಪುತ್ರನಾಗಿ ಜನಿಸಿದ್ದಾನೆ ಅಂತ ಹೇಳಿ ವಂಶದ ಚರಿತ್ರೆಯನ್ನ ವಸಿಷ್ಠರು ಹೇಳ್ತಾರೆ. ಈ ಅಣ್ಣ ತಮ್ಮಂದಿರಾದಂಥ ರಾಮಲಕ್ಷ್ಮಣರು ಕಾಣಿಸ್ತಾ ಇದ್ದಾರಲ್ಲ, ಇವರು ದಶರಥ ಮಹಾರಾಜನ ಕುಮಾರರು. ಹೇ ಜನಕ ಮಹಾರಾಜ, ಆದಿಯಿಂದಲೂ ಅತ್ಯಂತ ಪರಿಶುದ್ಧವಾದಂಥ ವಂಶ ಈ ದಶರಥನ ವಂಶ. ಇವರು ಪರಮ ಧಾರ್ಮಿಕರು, ಇವರು ವೀರರು, ಇವರು ಸತ್ಯಸಂಧರು. ಇಕ್ಷ್ವಾಕು ವಂಶದ ರಾಜರ ಪರಂಪರೆಯಲ್ಲಿ ಜನಿಸಿದಂಥ ರಾಮಲಕ್ಷ್ಮಣರಿಗೆ ನಿನ್ನ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡುವುದು ಅತ್ಯಂತ ಯೋಗ್ಯವಾದದ್ದು. ಇವರು ಅನುರೂಪರಾದಂಥವರು ನಿನ್ನ ಪುತ್ರಿಯರಿಗೆ. ಇವರಿಗೆ ನಿನ್ನ ಪುತ್ರಿಯರನ್ನು ಕೊಟ್ಟು ನೀನು ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ವಸಿಷ್ಠರ ನುಡಿಯನ್ನು ಕೇಳ್ತಾ ಇದ್ರೆ, ಆ ದಶರಥನ ವಂಶದ ಕ್ರಮವನ್ನು ಕೇಳ್ತಾ ಇದ್ರೆ ಜನಕ ಮಹಾರಾಜನಿಗೆ ಹೃದಯ ತುಂಬಿ ಬರ್ತದೆ. ಆತ ಅಂಜಲಿಬದ್ಧನಾಗಿ ಪ್ರಾರ್ಥನೆ ಮಾಡ್ತಾನೆ, ಮುನಿಶ್ರೇಷ್ಠರೇ, ಬಹಳ ಒಳ್ಳೆಯದು. ದಶರಥ ಮಹಾರಾಜನ ವಂಶದ ಚರಿತ್ರೆಯನ್ನು ಕೇಳಿ ನಾನು ಸಂತೋಷಗೊಂಡಿದ್ದೇನೆ. ಈಗ ನನ್ನ ವಂಶದ ಸಂಪೂರ್ಣವಾದ ಚರಿತ್ರೆಯನ್ನು ತಾವು ಕೇಳಬೇಕು. ಸತ್ಕಲು ಪ್ರಸೂತನಾದಂತಹ ಮಹಾರಾಜ ಕನ್ಯಾದಾನದ ಸಮಯದಲ್ಲಿ ತನ್ನ ಕುಲವನ್ನು ಸಂಪೂರ್ಣವಾಗಿ ಹೇಳಬೇಕು. ಹಾಗಾಗಿ ನನಗೂ ಕೂಡ ವಂಶದ ಕ್ರಮವನ್ನು ಹೇಳುವುದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ತನ್ನ ವಂಶದ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ಪೂರ್ವದಲ್ಲಿ ತನ್ನ ಕೃತಿಯಿಂದ ಲೋಕತ್ರಯ ವಿಖ್ಯಾತನಾದಂತಹ ನಿಮಿ ಎನ್ನತಕ್ಕಂಥ ಒಬ್ಬ ರಾಜ ಇದ್ದ. ಅವನು ಪರಮ ಧರ್ಮಿಷ್ಠ, ವೀರರಲ್ಲಿ ಅಗ್ರೇಸರ. ಅವನ ಪುತ್ರ ಮಿಥಿ ಅಂಥೇಳಿ. ಮಿಥಿಯ ಪುತ್ರನೇ ಜನಕ. ಅವನ ವಂಶದವರು ನಾವು. ಹಾಗಾಗಿ ನಮಗೆಲ್ಲ ಜನಕರು ಎನ್ನತಕ್ಕಂಥ ಹೆಸರು ಬಂದಿದೆ. ಪ್ರಥಮ ಜನಕ ಅವನು. ಆ ಜನಕನಿಂದ ಉದಾವಸು ಜನಿಸಿದ. ಉದಾವಸುವಿಗೆ ನಂದಿವರ್ಧನ ಎನ್ನತಕ್ಕಂಥ ಮಗ ಹುಟ್ಟಿದ. ನಂದಿವರ್ಧನನ ಮಗ ಸುಕೇತು. ಮಹಾಬಲಶಾಲಿಯಾದಂಥ ದೇವರಾತ ಸುಕೇತುವಿನ ಪುತ್ರ. ಬೃಹದ್ರಥ ದೇವರಾತನ ಪುತ್ರ. ಅವನ ಮಗ ಮಹಾವೀರ. ಅವನ ಸುತ ಸತ್ಯಸಂಧನಾದಂತಹ ಸುದ್ರತಿ. ಆತನಿಗೆ ಧರ್ಮಾತ್ಮನಾದಂಥ ದೃಷ್ಟಕೇತು ಮಗನಾಗಿ ಹುಟ್ಟುತ್ತಾನೆ. ದೃಷ್ಟಕೇತುವಿನ ಮಗ ಹರ್ಯಶ್ವ. ಹರ್ಯಶ್ವನ ಪುತ್ರನೇ ಮರು.
ಮರುವಿನ ಪುತ್ರ ಪ್ರತೀಂಧಕ ಅಂಥೇಳಿ. ಪ್ರತೀಂಧಕನ ಪುತ್ರ ಕೀರ್ತಿರಥ. ಕೀರ್ತಿರಥನ ಮಗ ದೇವಮೀಢ ಅಂಥೇಳಿ. ದೇವಮೀಢನ ತನಯನೇ ವಿಬುಧ. ವಿಬುಧನ ಮಗ ಮಹೀದ್ರಕ. ಮಹೀದ್ರಕನ ಮಗ ಕೀರ್ತಿರಾತ. ಕೀರ್ತಿರಾತನಿಗೆ ಮಹಾರೋಮನು ಪುತ್ರನಾಗಿ ಜನಿಸ್ತಾನೆ. ಮಹಾರೋಮನಿಗೆ ಸ್ವರ್ಣರೋಮನು ಮಗನಾಗಿ ಜನಿಸ್ತಾನೆ. ಸ್ವರ್ಣರೋಮನಿಗೆ ರಸ್ವರೋಮನು ಪುತ್ರನಾಗಿ ಜನಿಸ್ತಾನೆ. ಮಹಾತ್ಮನಾದಂಥ ರಸ್ವರೋಮನಿಗೆ 2 ಮಕ್ಕಳು. ಅವರಲ್ಲಿ ನಾನು ಜ್ಯೇಷ್ಠ ಪುತ್ರ. ವೀರನಾದಂಥ ಕುಶಧ್ವಜ ನನ್ನ ತಮ್ಮ. ನನ್ನ ತಂದೆ ಜ್ಯೇಷ್ಠನಾದಂಥ ನನಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಕುಶಧ್ವಜನ ಯೋಗಕ್ಷೇಮದ ಭಾರವನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ಅವರು ವನಕ್ಕೆ ಹೊರಟು ಹೋದರು. ವೃದ್ಧನಾದಂಥ ನನ್ನ ತಂದೆಯ ಸ್ವರ್ಗಸ್ಥನಾದ ಮೇಲೆ ನಾನು ರಾಜ್ಯದ ಅಧಿಕಾರವನ್ನು ವಹಿಸಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ. ದೇವತಾ ಸದೃಶನಾದಂಥ ನನ್ನ ತಮ್ಮನನ್ನು ಸ್ನೇಹದಿಂದ ನಾನು ನೋಡಿಕೊಳ್ತಾ ಇದ್ದೇನೆ. ಹೀಗೆ ಕಾಲ ಕಳೀತಾ ಇರುವಾಗ ಒಂದು ದಿವಸ ಸಾಂಕಾಶ್ಯ ನಗರದಿಂದ ಸುಧನ್ವ ಎನ್ನತಕ್ಕಂಥ ರಾಜ ಈ ಮಿಥಿಲಾ ನಗರಕ್ಕೆ ಮುತ್ತಿಗೆಯನ್ನು ಹಾಕಿದ. ಆತ ಶೈವ ಧನಸ್ಸನ್ನು ತನಗೆ ಕೊಡಬೇಕು, ಪದ್ಮನೇತ್ರಿಯಾದಂಥ ನಿನ್ನ ಮಗಳು ಸೀತೆಯನ್ನು ತನಗೆ ವಿವಾಹ ಮಾಡಿಕೊಡಬೇಕು ಅಂತ ಕೇಳಿ ಕಳಿಸ್ತಾನೆ. ನಾನು ಅದಕ್ಕೆ ಒಪ್ಪಲಿಲ್ಲ. ಶೈವ ಧನಸ್ಸನ್ನು ಸೀತೆಯನ್ನು ಕೊಡಲಿಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಆಗ ಘನಘೋರವಾದಂಥ ಯುದ್ಧ ನನಗೂ ಮತ್ತು ಸುಧನ್ವನಿಗೂ ನಡೀತು. ರಣರಂಗದಲ್ಲಿ ನಾನು ಸುಧನ್ವನನ್ನು ಸಂಹರಿಸಿದೆ. ಈಗ ಸಾಂಕಾಶ್ಯ ನಗರ ರಾಜ ವಿರಹಿತವಾಯಿತು, ರಾಜರಿಲ್ಲದೆ ಹೋಯಿತು. ಆ ಸಮಯದಲ್ಲಿ ಸುಧನ್ವನನ್ನು ಸಂಹಾರ ಮಾಡಿದಂಥ ನಾನು ನನ್ನ ಸಹೋದರನಾದಂಥ ಕುಶಧ್ವಜನಿಗೆ ಸಾಂಕಾಶ್ಯದಲ್ಲಿ ರಾಜ್ಯಾಭಿಷೇಕ ಮಾಡಿದ್ದೇನೆ. ಮಹರ್ಷಿಗಳೇ, ಈತ ನನ್ನ ತಮ್ಮನಾದಂಥ ಕುಶಧ್ವಜ, ನಾನು ಇವನಿಗೆ ಅಣ್ಣ. ಇದು ನನ್ನ ವಂಶದ ಚರಿತ್ರೆ. ನಾನು ಇವತ್ತು ಸಂತೋಷದಿಂದ ನನ್ನ ಪುತ್ರಿಯರಲ್ಲಿ ಒಬ್ಬಳಾದಂಥ ಸೀತೆಯನ್ನು ಶ್ರೀರಾಮನಿಗೆ ಕೊಟ್ಟು ಮದುವೆ ಮಾಡ್ತೇನೆ. ಇನ್ನೊಬ್ಬಳು ಪುತ್ರಿ ಉರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ವಿವಾಹ ಮಾಡ್ತೇನೆ. ಮಹಾರಾಜ ದಶರಥ, ನನ್ನ ಮಗಳಾದಂಥ ಸೀತೆ ಸಾಕ್ಷಾತ್ ದೇವತೆಯಂತೆ ಇದ್ದಾಳೆ. ಅವಳು ವೀರ್ಯ ಶುಲ್ಕಳು. ಅವಳನ್ನು ಇವತ್ತು ರಾಮ ಗೆದ್ದಿದ್ದಾನೆ. ಹಾಗಾಗಿ ರಾಮನಿಗೆ ಸೀತೆಯನ್ನು, 2ನೆಯ ಮಗಳಾದ ಉರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ವಿವಾಹ ಮಾಡಿಕೊಡುವುದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಕೊಡ್ತೇನೆ, ಸಂದೇಹ ಇಲ್ಲ ಅಂತ ಹೇಳಿ ಅಲ್ಲಿ ಸ್ವಯಂವರ ಮಂಟಪದಲ್ಲಿ ಆತ ಭಾಷೆಯನ್ನು ಕೊಡ್ತಾನೆ. ಹೋಗು, ರಾಮ ಲಕ್ಷ್ಮಣರಿಗೆ ಸಮಾವರ್ತನೆಯನ್ನು ಮಾಡಿಸು. ಪಿತೃಕಾರ್ಯಂಚ ಭದ್ರಂತೆ ತಥೋ ವೈವಾಹಿಕಂ ಕುರು. ಮಗಾರದ್ಯ ಮಹಾಬಾಹೋ ತೃತೀಯೇ ದಿವಸೇ ವಿಭೋ. ಫಲ್ಗುನ್ಯಾಮುತ್ತರೇ ರಾಜನ್ ತಸ್ಮಿನ್ ವೈವಾಹಿಕಂ ಕುರು. ರಾಮ ಲಕ್ಷ್ಮಣಯೋರರ್ಥೇ ದಾನಂ ಕಾರ್ಯಂ ಸುಖೋದಯಂ ಅಂತ ರಾಮಾಯಣದಲ್ಲಿ ಉಲ್ಲೇಖ ಬರ್ತದೆ. ರಾಮ ಲಕ್ಷ್ಮಣರಿಗೆ ಸಮಾವರ್ತನೆಯನ್ನು ಮಾಡಿಸು, ನಾಂದಿ ಪ್ರಕ್ರಿಯೆಗಳನ್ನು ಮಾಡಿಸು, ಅನಂತರ ವಿವಾಹವನ್ನು ನಡೆಸು. ಈ ದಿವಸ ಇದು ಮಘಾ ನಕ್ಷತ್ರ. ಇಂದಿಗೆ 3ನೆಯ ದಿವಸ ಅತ್ಯಂತ ಪವಿತ್ರವಾದಂಥ ಉತ್ತರಾ ಫಲ್ಗುನಿ ನಕ್ಷತ್ರದಲ್ಲಿ ಈ ವಿವಾಹ ನಡೆಯಲಿ. ರಾಮ ಲಕ್ಷ್ಮಣರಿಗೆ ಶುಭವಾಗಲಿ. ಗೋದಾನಾದಿಗಳನ್ನು ಮಾಡಿಸು. ಅದು ಉತ್ತರಾ ಫಲ್ಗುನಿ ನಕ್ಷತ್ರದಲ್ಲಿ ಸೀತಾ ಸ್ವಯಂವರವು ನಡೆಯಲಿ ಅಂತ ಹೇಳಿ ಜನಕ ಮಹಾರಾಜ ದಶರಥನಿಗೆ ಮಾತು ಕೊಡ್ತಾನೆ ಎನ್ನತಕ್ಕಂಥ ಭಾಗ ರಾಮಾಯಣದಲ್ಲಿ ಬರ್ತದೆ. ನಮಸ್ಕಾರ.